ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋನಲ್ಲಿ ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆ ಈಸಿಯಾಗಿ 5 ನಿಮಿಷದಲ್ಲಿ ಯಾವ ರೀತಿ ವಾಶ್ ಮಾಡೋದಂತ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿ ಮೆಥಡ್ ಫ್ರೆಂಡ್ಸ್, ಪೂರ್ತಿ ವಿಡಿಯೋ ನೋಡಿ. ಈಗ ಒಂದು ಪ್ಲೇಟಲ್ಲಿ ನಾನು 2 ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 2 ನಿಂಬೆಹಣ್ಣು ಜ್ಯೂಸ್ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣಲ್ಲಿ ಒಳಗಡೆ ಇರೋವಂಥ ಬೀಜ ತೆಗೆದುಬಿಟ್ಟು ಬರೀ ಜ್ಯೂಸ್ ಮಾತ್ರ ಹಾಕ್ಕೊಂಡಿದ್ದೀನಿ. ಒಂದು 1/4 ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕ್ಕೊಂಡಿದ್ದೀನಿ. ಅರ್ಧ ಸ್ಪೂನಷ್ಟು ವಿಮ್ ಜೆಲ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ಒಂದು ತಿಕ್ಕಾಗಿರೋಂಥ ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸ್ವಲ್ಪ ನೀರು ಹಾಕ್ಕೊಳ್ಳಿ, ತೀರಾ ಜಾಸ್ತಿ ನೀರಂಗೂ ಆಗಬಾರ್ದು. ಈ ಕನ್ಸಿಸ್ಟೆನ್ಸಿಗಿದ್ರೆ ಸಾಕು. ಈಗ ನೋಡಿ, ಇದು ಚಿಕ್ಕದೊಂದು ತಾಮ್ರದ ಬಿಂದಿಗೆನ ತೋರಿಸ್ತಾ ಇದ್ದೀನಿ. ಒಂದೇ ಸೈಡ್ ಅಪ್ಲೈ ಮಾಡಿ ತೋರಿಸ್ತಾ ಇರೋದು. ಹಾಕಿದ ತಕ್ಷಣ ಎಷ್ಟು ಕ್ಲೀನ್ ಆಗ್ತೈತೆ, ಜಸ್ಟ್ ಕೈಯಲ್ಲಿ ಮಾತ್ರ ನಾನು ಸ್ಕ್ರಬ್ ಮಾಡ್ತಾ ಇರೋದು. ನಾನು ಯಾವುದೇ ಸ್ಕ್ರಬ್ ಯೂಸ್ ಮಾಡ್ತಾಯಿಲ್ಲ, ಕೈಯಲ್ಲೇ ಮಾಡ್ತಾ ಇರೋದು. ನೋಡಿ ಎಷ್ಟು ಕ್ಲೀನ್ ಆಗ್ತೈತೆ ಅಂತ. ಬರೀ ಒಂದು ಸೈಡ್ ಹಾಕಿ ತೋರಿಸ್ತಾ ಇರೋದು. ಸೊ ಈ ಮೆಥಡ್ ಯೂಸ್ ಮಾಡಿ ನೀವು ದೊಡ್ಡ ಹಿತ್ತಾಳೆ ತಾಮ್ರದ ಪಾತ್ರೆನೂ ಸಹ ವಾಶ್ ಮಾಡ್ಬೋದು. ತುಂಬ ಈಸಿಯಾಗಿರುತ್ತೆ ಮತ್ತು ಟೈಮ್ ಸೇವ್ ಆಗುತ್ತೆ ಈ ಮೆಥಡಲ್ಲಿ ಯೂಸ್ ಮಾಡಿ ನಾವು ವಾಶ್ ಮಾಡೋದ್ರಿಂದ. ನೋಡಿ, ಇವಾಗ ವಾಶ್ ಮಾಡಿನೂ ಸಹ ತೋರಿಸ್ತೀನಿ ಎಷ್ಟು ಕ್ಲೀನ್ ಆಗಿದೆ ಅಂತ. ಇದು ನಾನು ಏನು ಎಡಿಟ್ ಮಾಡಿಲ್ಲ ಫ್ರೆಂಡ್ಸ್, ಜಸ್ಟ್ ಹಂಗೆ ನಾನು ಏನು ಕೈಯಲ್ಲಿ ವಾಶ್ ಮಾಡಿ ಹಿಂಗೆ ಡೈರೆಕ್ಟಾಗಿ ತೋರಿಸ್ತಾ ಇರೋದು, ನೀರಲ್ಲಿ ವಾಶ್ ಮಾಡ್ತಾ ಇರೋದು. ನೋಡಿ ಎಷ್ಟು ಕ್ಲೀನಾಗಿದೆ. ಇಷ್ಟಕ್ಕೂ ನಾನು ಸ್ಕ್ರಬ್ ಯೂಸ್ ಮಾಡಿಲ್ಲ, ಜಸ್ಟ್ ಕೈಯಲ್ಲೇ ಅದು ಪೇಸ್ಟ್ ಏನು ಮಾಡ್ಕೊಂಡಿದ್ದೆ ಅದು ಅಪ್ಲೈ ಮಾಡಿರೋದು. ಈಗ ಪೂರ್ತಿ ಬಿಂದಿಗೆಗೆ ಹಾಕಿ ಅಪ್ಲೈ ಮಾಡ್ತಾಯಿದ್ದೀನಿ. ನೋಡಿ ಇದೇ ರೀತಿ ನಾನು ಬೇರೆ ಪಾತ್ರೆಗೂ ಸಹ ಹಾಕಿ ವಾಶ್ ಮಾಡ್ತಾಯಿದ್ದೀನಿ. ಈಗ ಫುಲ್ ಅಪ್ಲೈ ಮಾಡಿ ಒಂದು ಸೈಡ್ಗೆ ಇಟ್ಕೊಂಡಿದ್ದೀನಿ. ಈಗ ಒಂದು ಸ್ಕ್ರಬ್ ಪ್ಯಾಡ್ ಇಟ್ಕೊಂಡು ಈ ರೀತಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಗೋಧಿ ಹಿಟ್ಟು ಹಾಕಿರೋದ್ರಿಂದ ಒಂದು ಟೈಮು ಸ್ಕ್ರಬ್ಬಲ್ಲಿ ಈ ರೀತಿ ವಾಶ್ ಮಾಡಿಬಿಟ್ರೆ ಇನ್ನೂ ಚೆನ್ನಾಗಿ ಕ್ಲೀನ್ ಆಗುತ್ತೆ ಅಂತ. ಅಂದರೆ ಕೈ ಏನು ನೋವು ಬರಲ್ಲ, ಪ್ಲಸ್ಸು ಟೈಮ್ ಸೇವ್ ಆಗುತ್ತೆ, ಜಾಸ್ತಿ ಟೈಮ್ ಹಿಡಿಯಲ್ಲ ಈ ಮೆಥಡಲ್ಲಿ ನಾವು ವಾಶ್ ಮಾಡೋದ್ರಿಂದ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಫ್ರೆಂಡ್ಸು ಫ್ಯಾಮ್ಲಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಮತ್ತು ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಈಸಿಯಾಗಿ ಪೂಜೆ ಸಾಮಾನೆಲ್ಲನೂ ಈ ಮೆಥಡಲ್ಲಿ ವಾಶ್ ಮಾಡ್ಬೋದು. ಒಂದು ಡ್ರೈ ಕ್ಲಾತ್ ಇಟ್ಕೊಂಡು ಕಾಟನ್ದು ಕ್ಲೀನಾಗಿ ವೈಪ್ ಮಾಡ್ಕೊಳ್ಳಿ. ಆವಾಗ ಮಾರ್ಕ್ಸ್ ಅನ್ನೋದು ಆಗಲ್ಲ. ಬಿಂದಿಗೆ ಮೇಲೆಲ್ಲ ಮಾರ್ಕ್ ಬರುತ್ತಲ್ಲ, ಚುಕ್ಕೆ ಅದೆಲ್ಲ ಏನಾಗಲ್ಲ ಡ್ರೈ ಕ್ಲಾತಲ್ಲಿ ವೈಪ್ ಮಾಡಿಬಿಟ್ರೆ. ನೋಡಿ, ದೀಪನೂ ಸಹ ಜಿಡ್ಡಿನ ಅಂಶ ಹೋಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.